ನನ್ನ ಮೆರವಣಿಗ ವೃತ್ತಿಯಲ್ಲಿ ಶಿಕ್ಷಕಿ, MA ML ಎಜುಕೇಷನ್. ಹೀಗೆ ನಿನ್ನೆ ಮತ್ತು ಇವತ್ತು ರಜೆ ಇರೋ ಕಾರಣದಿಂದ ಶಿವಮೊಗ್ಗದಿಂದ ಮೂಡಿಗೆರೆಗೆ ಒಂದು ಪ್ರಯಾಣವನ್ನು ಹೊರಟು ಬಂದ್ವಿ. ಸೊ ಇಲ್ಲಿ ಈ ಒಂದು ಪ್ರಕೃತಿಯ ಸಂಪತ್ತನ್ನು ನೋಡ್ತಾ ಸವಿತಾ ನಿಜವಾಗ್ಲೂ ನಾವೇನು ಕಳ್ಕೊಂಡಿದ್ವಿ ಅನ್ನೋದು ನನಗೆ ಭಾಸ ಆಗ್ತಾ ಇತ್ತು. ಹಾಗೆ ನಾವು ಹೀಗೆ ಪಾಸ್ ಆಗುವಾಗ ಇಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವರ ಒಂದು ಮ್ಯೂಸಿಯಂ ಅನ್ನು ನೋಡಿದ್ವಿ. ತುಂಬ ಖುಷಿ ಆಯಿತು. ಯಾಕೆ ಅಂತಂದರೆ ನಮಗೆ ಶಿವಮೊಗ್ಗದಲ್ಲಿ ನಮ್ಮ ಕುವೆಂಪು ಅವರ ಒಂದು ಹುಬ್ಬಳ್ಳಿಯಲ್ಲಿ ಅವರ ಒಂದು ಮ್ಯೂಸಿಯಂ ಅನ್ನು ನಾವು ಹಲವಾರು ಬಾರಿ ಭೇಟಿ ಕೊಟ್ಕೊಂಡಿದ್ವಿ. ಸೊ ಅದೇ ರೀತಿಯಲ್ಲಿ ಅವರ ಮಗನ ಒಂದು ಮ್ಯೂಸಿಯಂ ಅನ್ನು ಇಲ್ಲಿ ಸ್ಟಾರ್ಟ್ ಮಾಡಿರೋದು ಇನ್ನು 1 ವರ್ಷ ಆಗಿದೆ. ಇದೊಂದು ಏನೋ ಕನಸಿನ ಕೂಸು, ಇನ್ನು ಸಾಕಾರ ಪಡೋದಕ್ಕೆ ತುಂಬ ಬಾಕಿ ಇದೆ. ಆದರೂ ತುಂಬ ಖುಷಿ ಆಯಿತು. ಯಾಕೆಂದರೆ ನಮ್ಮ ಕೈ ಜಾರಿ ಹೋಗ್ತಾ ಇರುವಂತಹ ಒಂದು ಪ್ರಕೃತಿ ಸೌಂದರ್ಯ, ಅದರ ಪ್ರಕೃತಿಯ ವಿಸ್ಮಯವನ್ನು ನನಗೆ ನೋಡ್ಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ಬೋದು. ನಾನು ಚಿಕ್ಕದ್ರಿಂದ ಓದುವುದು ನನ್ನ ಒಂದು ಅಭ್ಯಾಸ. ಹಲವಾರು ಕಾದಂಬರಿಗಳನ್ನು ಓದಿದ್ದೀನಿ. ಅದರಲ್ಲಿ ಸಾಹಿತ್ಯಿಕ ಕಾದಂಬರಿಗಳು, ಸಾಮಾಜಿಕ ಕಾದಂಬರಿಗಳು ಜಾಸ್ತಿ. ಬಟ್ ಆದರೆ ಪೂರ್ಣಚಂದ್ರ ತೇಜಸ್ವಿ ಅವರ ಒಂದು ಕಾದಂಬರಿಗಳನ್ನು ಓದುವಾಗ ನನಗೇನೋ ನಿಜವಾದನ್ನು ನಾನು ಓದ್ತಾ ಇದ್ದೀನಿ ಅನ್ನೋಂಥ ಮನಸ್ಸಿಗೆ ತೃಪ್ತಿಯನ್ನು ಕೊಟ್ಟಂತಹ ಕಾದಂಬರಿಗಳು. ಯಾಕಂದರೆ ಅವರನ್ನು ಒಂದು ವೈಜ್ಞಾನಿಕ ಸಾಹಿತ್ಯಿಕ ವಿಜ್ಞಾನಿ ಅಂತಲೇ ಕರಿಬಹುದು. ಅವರು ಎಲ್ಲವನ್ನ ತಾವೇ ಆಸ್ವಾದಿಸಿ ನಂತರ ಅದರ ಬಗ್ಗೆ ನಮಗೆ ವರದಿ ಕೊಟ್ಟವರು. ಸೊ ಅದು ನಮಗೆ ಈ ಒಂದು ಮ್ಯೂಸಿಯಂನಲ್ಲಿ ಪ್ರತಿಯೊಂದು ಕೋಣೆಗಳಲ್ಲಿ ನನಗೆ ಕಂಡು ಬಂತು. ಚಿಟ್ಟೆಗಳ ಬಗ್ಗೆ ಅವರ ಒಂದು ಆಸಕ್ತಿ ತುಂಬ ಆಸಕ್ತಿದಾಯಕವಾಗಿದೆ. ಯಾಕಂದರೆ ನಾವು ಚಿಟ್ಟೆ ಅಂದರೆ ಸುಮ್ಮನೆ ಏನೊಂದು ಏರೋಪ್ಲೇನ್ ಚಿಟ್ಟೆನೋ ಅಥವಾ ಪೊಲೀಸ್ ಚಿಟ್ಟೆನೋ ಅಂತ ಹೇಳಿ ಸಣ್ಣ ಮಕ್ಕಳಿದ್ದಾಗ ಹಿಡಿತಾ ಇದ್ದೀನಿ ನೆನಪು. ಅದರ ಹಲವಾರು ರೀತಿಯ ಚಿಟ್ಟೆಗಳನ್ನು ನಮಗೆ ಇಲ್ಲಿ ನೋಡೋದಕ್ಕೆ ಸಿಕ್ತು. ಅದೇ ರೀತಿಯಲ್ಲಿ ಅವ್ರ ಮನೆಯಲ್ಲಿ ಬಳಸ್ತಾ ಇದ್ದಂತಹ ಪರಿಕರಗಳು, ಅವರ ಕಾರ್ ಕಲೆಕ್ಷನ್ಸ್, ಅವ್ರಿಗೆ ಅದ್ರ ಬಗ್ಗೆ ಆಸಕ್ತಿ ಇತ್ತು ಅನ್ನೋದು ನಮಗೆ ಇಲ್ಲಿ ಕಂಡು ಬಂತು. ಅದೇ ರೀತಿಯಲ್ಲಿ ಅವರು ಬರೆದಂಥ ಪುಸ್ತಕಗಳ ಸಂಗ್ರಹ ಕೂಡ ನಾನು ಇಲ್ಲಿ ನೋಡಿದೆ. ಈ ಅವ್ರ ತಂದೆ ಬಗ್ಗೆ ಬರೆದಿರುವಂಥ ಅಣ್ಣನ ನೆನಪಿರ್ಬೋದು, ಅಥವಾ ಹುಲಿಯೂರಿನ ಸರಹದ್ದು, ಹುಡುಕಾಟ, ವಿಸ್ಮಯ ವಿಶ್ವ, ಮಹಾಯುದ್ಧ 1, 2, ನೆರೆಮನೆಯ ಗೆಳೆಯರು, ವಿಸ್ಮಯ, ಪೂರ್ತಿ ಅವ್ರದ್ದು ಒಂಥರ ಪ್ರಕೃತಿ ಅಥವಾ ಕಾಡಿನೊಡನೆ ಒಡನಾಟ ಅಂತಲೇ ಹೇಳ್ಬೋದು. ಎಲ್ಲ ಪುಸ್ತಕಗಳಲ್ಲಿ ಓದೋಕ್ಕಾಗಿಲ್ಲ, ಹಲವಾರು ಪುಸ್ತಕಗಳನ್ನು ನಾವು ಓದಿದ್ವಿ. ಅದರಲ್ಲಿ ಅವರು ಹುಲಿಯೊಡನೆ, ಅವರು ಹುಲಿಯ ಬಗ್ಗೆ ನಮಗೆ ತಿಳಿಸ್ಕೊಡ್ತಾ ಇದ್ದಂತಹ ಕಥೆಗಳು. ನನ್ನ ಮಗನಿಗೆ ಚಿಕ್ಕವನಿಂದ ಊಟ ಮಾಡಿಸುವಾಗ ಹಲವಾರು ಬಾರಿ ಹೇಳಿದ್ದೀನಿ ನಾನು. ಎಷ್ಟು ಸರಿ ಹೇಳಿದ್ರು ಅವನಿಗೆ ತೃಪ್ತಿ ಆಗ್ತಾ ಇರಲಿಲ್ಲ. ಮತ್ತೆ ಆ ಕಥೆ ಹೇಳುವಾಗ ನರಭಕ್ಷಕ ಕಥೆ ಹೇಳು ಮಮ್ಮಿ ಅಂತ ಹೇಳ್ತಾ ಇದ್ದ. ಅಂತಹ ಒಂದು ಆಸಕ್ತಿದಾಯಕ ಕುತೂಹಲ ಕೆರಳಿಸುವಂತಹ ಒಬ್ಬ ಲೇಖಕರು ಅಂತ ಹೇಳ್ಬೋದು. ಅದನ್ನು ಅವರ ಮಹಾಬಲಾಯನ ಆ ಪುಸ್ತಕ ನನಗೆ ಈಗಲೂ ಕಣ್ಣೆದುರುಗಡೆ ಬರುತ್ತೆ. ಯಾಕಂದರೆ ಯಾರಿಗೆ ಅನ್ನದ ಬೆಲೆ ಗೊತ್ತಿಲ್ವೋ ಅವರಿಗೆ ಈ ಕಥೆಯನ್ನು ಹೇಳಬೇಕು. ಸಣ್ಣ ಮಕ್ಕಳಿಗಾದರೆ, ದೊಡ್ಡವರಿಗಾದರೆ ಒಂದ್ಸರಿ ಕಾದಂಬರಿಯನ್ನು ಓದಕ್ಕೆ ಹೇಳಬೇಕು. ಯಾಕಂದರೆ ಅಲ್ಲಿ ಆ ಕೈದಿಗಳ ಬಗ್ಗೆ ಬರೀತಾರೆ ಅವರು. ಹಲವಾರು ಜಿಮ್ ಕಾರ್ಬೆಟ್ ಅವರ ಅನುವಾದವನ್ನು ಕೂಡ ಅವರು ಮಾಡಿದ್ದಾರೆ. ಅದರಲ್ಲಿ ಬರೀತಾರೆ ಯಾವ ರೀತಿ ಕೈದಿಗಳು ಊಟ ಸಿಗದೆ ಇದ್ದಾಗ ಆ ಒಂದು ಬರ್ತಾ ಇದ್ದಂಥ ರಸ್ತೆಯಲ್ಲಿ ಸಿಗುವಂತಹ ಒಂಟೆಗಳಿರ್ಬೋದು, ಅಥವಾ ಎಲ್ಲಾದರೂ ಅಪರೂಪಕ್ಕೆ ಮೇಕೆಗಳು ಸಿಕ್ಕಾಗ ಅವುಗಳನ್ನು ಬೇಯಿಸಿ ಸುಟ್ಟು ತಿಂತಾ ಇದ್ರು. ಕೊನೆಗೊಮ್ಮೆ ಅವ್ರಿಗೇನು ಸಿಗದೆ ಆದಂತಹ ಪರಿಸರದಲ್ಲಿ ಉಳಿಯೋದಕ್ಕೋಸ್ಕರ ಅಳಿವುಳಿನ ಪ್ರಶ್ನೆ ಎದುರಾದಾಗ ಯಾವ ತಿಂದು ಬಿಸಾಗಿದಂತಹ ಆ ಒಂದು ಮಾಂಸದ ಮೂಳೆಗಳನ್ನು ತಿಂದು ಅವರು ತಮ್ಮ ಒಂದು ಹಸಿವೆಯನ್ನು ತೀರಿಸ್ಕೊಂಡು ಮುಂದೆ ಹೋಗ್ತಾರೆ. ಅದು ನೋಡುವಾಗ ನನ್ನ ಕಣ್ಣಲ್ಲಿ ನೀರೇ ಬಂದ್ಬಿಟ್ಟು. ಯಾಕಂದರೆ ನಾವಿಲ್ಲಿ ಅನ್ನಕ್ಕೆ ಬೆಲೆ ಕೊಡೋದೇ ಇಲ್ಲ, ಹ್ಯಾಡಂದ್ರೆ ಆಡಿಸ್ತೀವಿ. ಹಾಗೆ ಅದು ಓದಿದಾಗ ನಿಜವಾಗ್ಲೂ ಪ್ರಪಂಚದಲ್ಲಿ ಎಷ್ಟು ಜನ ಆ ಒಂದು ಅನ್ನವಿಲ್ಲದ ಹಸಿವಿನಿಂದ ಸಾಯ್ತಾ ಇದ್ದಾರೆ ಅನ್ನುವಂತಹ ಒಂದು ಕಲ್ಪನೆಯನ್ನು ನಮಗೆ ಕೊಟ್ಟಂತಹ ಒಂದು ಕಾದಂಬರಿ ಅಂತ ಹೇಳ್ಬೋದು. ಹೀಗೆ ಹಲವಾರು ಕಾದಂಬರಿಗಳಲ್ಲಿ ನಮಗೆ ಪೂರ್ಣಚಂದ್ರ ತೇಜಸ್ವಿ ಅವರು ಇವತ್ತು ನಮ್ಮ ಕಣ್ಣೆದುರುಗಡೆ ಬಂದಿರ್ತಾರೆ. ಸೊ ಇಂತಹ ಒಂದು ಪ್ರಕೃತಿಯ ಮಡಿಲಲ್ಲಿ ಅವರ ಮ್ಯೂಸಿಯಂ ಮಾಡಿದಾರಲ್ಲ, ಅದನ್ನು ನೋಡಿ ಬಂದು ಇಲ್ಲಿ ಭೇಟಿ ಕೊಟ್ಟಾಗ ತುಂಬ ಖುಷಿ ಆಯಿತು ನನಗೆ. ನಾನು ಕೂಡ ಇನ್ನು ಹೋಗಿ ಯಾರ್ಯಾರಿಗೆ ನನಗೆ ಸಿಗ್ತಾರೋ ಅವರಿಗೆಲ್ಲ ಇಲ್ಲಿ ಮತ್ತೆ ಭೇಟಿ ಕೊಟ್ಟು ಹೇಳ್ತೇನೆ. ಮತ್ತು ಇಲ್ಲಿ ನಾನು ಕೆಲವೊಂದು ನಾನು ನೋಡಿದಾಗ ಇನ್ನೂ ಅದನ್ನೊಂದು ಆರ್ಗನೈಸ್ ಮಾಡ್ತಾ ಇದ್ದಾರೆ. ಕೆಲವೊಂದು ವಸ್ತುಗಳಿಗೆಲ್ಲ ಇನ್ನು ಹೆಸರುಗಳು ಗೊತ್ತಿಲ್ಲ, ನಮಗೂ ಕೂಡ ಗೊತ್ತಿಲ್ಲ. ಯಾಕೆ ಅಂತಂದರೆ ಆ ಜನ್ರೇಷನ್ ಅವರಲ್ಲ ನಾವು. ನಮಗೆ ಕೆಲವು ಗೊತ್ತಿಲ್ಲ. ನೆಕ್ಸ್ಟ್ ಜನ್ರೇಷನ್ ಅವರು ಬಂದಾಗ ಅವರಿಗೆ ಅಲ್ಲಿ ಇನ್ನೂ ವಿವರವಾದ ಮಾಹಿತಿ ಅವಶ್ಯಕತೆ ಇದೆ. ಅದರ ಸ್ಟಿಕ್ಕರ್ಗಳನ್ನು ಅವರಲ್ಲಿ ಹಾಕಿದರೆ ಇನ್ನೂ ಉಪಯೋಗ ಆಗುತ್ತೆ. ಇವೆಲ್ಲ ನಮ್ಮ ವಿಸ್ಮಯ ಜಗತ್ತಿನಲ್ಲಿ ಇದೆಯಾ ಅನ್ನುವಂತಹ ಒಂದು ಅಚ್ಚರಿ ಕೂಡ ನಮಗಾಗುತ್ತೆ. ಐ ಆಮ್ ಸೋ ಹ್ಯಾಪಿ. ಇಲ್ಲಿ ಬಂದಿದ್ದಕ್ಕೆ ತುಂಬ ಖುಷಿಯಾಗಿದೆ. ಥ್ಯಾಂಕ್ ಯು.